ಕೈನಲ್ಲಿ ಬಗೆಹರಿಯದ ನಾಯಕತ್ವ ಬದಲಾವಣೆ ಗೊಂದಲ. ರಾಹುಲ್ ಗಾಂಧಿ ಭೇಟಿಗೆ ಸಜ್ಜಾಗಿದ್ದಾರೆ ಹಿರಿಯ ನಾಯಕರು. ನೋಡಿ, ಬೆಳಗಾವಿಯಲ್ಲಿ ನಡೀತಾ ಇದೆ ಚಳಿಗಾಲದ ಅಧಿವೇಶನ. ಈ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಇನ್ನೂ ಕುರ್ಚಿ ಕಚ್ಚಾಟ, ಕುರ್ಚಿ ಕದನ ಮುಗಿದಿಲ್ಲ. ಹೀಗಾಗಿ ಹಿರಿಯ ನಾಯಕರು ರಾಹುಲ್ ಗಾಂಧಿ ಭೇಟಿಗೆ ಸಜ್ಜಾಗ್ತಾ ಇದ್ದಾರೆ. ವೋಟ್ ಚೋರಿ ವಿರುದ್ಧ ನಾಳೆ ದೆಹಲಿಯಲ್ಲಿ ಪ್ರತಿಭಟನೆ ಇದೆ. ಪ್ರತಿಭಟನೆ ನೆಪದಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ನಾಯಕರು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಭೇಟಿಗೆ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಸಿಎಂ ಬದಲಾವಣೆ ಗೊಂದಲಕ್ಕೆ ಬ್ರೇಕ್ ಹಾಕಲು ಇದೇ ಸಂದರ್ಭದಲ್ಲಿ ನಾಯಕರು ಮನವಿಯನ್ನ ಮಾಡಿಕೊಳ್ತಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ನಾಳೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೋಟ್ ಚೋರಿ ಪ್ರಕರಣವನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಯನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಈಗ ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ಒಂದ್ ಕಡೆ ಸೇರಿ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರಂತೆ. ಆಕ್ಚುಯಲ್ ಆಗಿ ವೋಟ್ ಚೋರಿ ಪ್ರಕರಣದ ಪ್ರತಿಭಟನೆಗೂ ಈಗ ರಾಜ್ಯದ ಹಿರಿಯ ನಾಯಕರು ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡ್ತಾರದ ಹಿನ್ನೆಲೆ ಒಟ್ಟಿಗೆ ವಿವರಿಸೋದಾದ್ರೆ. ಖಂಡಿತವಾಗಿ ಮಧುಸೂದನ್, ನಾಳೆ ವೋಟ್ ಚೋರಿ ವಿಚಾರ ಕುರಿತಂತೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಇದೆ. ಈ ವಿಚಾರವಾಗಿ ರಾಜ್ಯದ ಹಲವು ನಾಯಕರು, ಶಾಸಕರು ಇರ್ಬೋದು, ಮತ್ತೆ ಮುಂಚೂಣಿ ನಾಯಕರುಗಳು ಕೂಡ ಭಾಗವಹಿಸ್ತಾರೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ. ಈ ವಿಚಾರ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದ ನಾಯಕತ್ವ ವಿಚಾರ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ವಿಚಾರ ಕುರಿತಂತೆನು ಪರ ವಿರೋಧದ ಚರ್ಚೆಗಳ ಜೊತೆಗೆ ಪಕ್ಷದ ಹಿತವನ್ನ ಬಯಸಿ ಕೆಲವು ಹಿರಿಯ ನಾಯಕರುಗಳು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಗೂ ಕೂಡ ಸಿದ್ಧತೆಯನ್ನ ನಡೆಸಿದ್ದಾರೆ. ಸದ್ಯ ನಾಯಕತ್ವ ವಿಚಾರ ಕುರಿತಂತೆ ಪದೇ ಪದೇ ಚರ್ಚೆ ಆಗ್ತಾ ಇದೆ. ಕಳೆದ ಒಂದು ತಿಂಗಳಿಂದನೂ ಕೂಡ ಈ ವಿಚಾರ ಸಾಕಷ್ಟು ಪಕ್ಷ ಮತ್ತೆ ಸರ್ಕಾರದಲ್ಲಿ ಗೊಂದಲವನ್ನ ಮೂಡಿಸ್ತಾ ಇದೆ. ಈ ವಿಚಾರ ಕುರಿತಂತೆ ತಾವು ಆದಷ್ಟು ಬೇಗ ಕ್ರಮವನ್ನ ತೆಗೆದುಕೊಳ್ಬೇಕು. ಅನೇಕ ಕಾರ್ಯಕರ್ತರು ರಾಜ್ಯಾದ್ಯಂತ ನಮ್ಮನ್ನ ಭೇಟಿಯ ಸಂದರ್ಭದಲ್ಲಿ ಈ ವಿಚಾರ ಕುರಿತಂತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ನಾಯಕತ್ವದ ಗೊಂದಲದಿಂದಾಗಿ ಪಕ್ಷ ಮತ್ತೆ ಸರ್ಕಾರದ ಇಮೇಜ್ಗೆ ಸಾಕಷ್ಟು ಧಕ್ಕೆ ಆಗ್ತಾ ಇದೆ. ಹಾಗಾಗಿ ಈ ಗೊಂದಲವನ್ನ ಆದಷ್ಟು ಬೇಗ ಬಗೆಹರಿಸಿ ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಯಾವುದೇ ಸರ್ಕಾರ ಯಾವುದೇ ಯೋಜನೆಗಳನ್ನ ಕೊಟ್ಟರು ಕೂಡ ಅವು ಜನಪರವಾಗಿದ್ರು ಕೂಡ ನಾಯಕತ್ವ ವಿಚಾರದ ಗೊಂದಲದಿಂದಾಗಿ ಅವು ಜನರಿಗೆ ರೀಚ್ ಆಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪ್ರತಿನಿತ್ಯ ಎದ್ದಂತ ಸಂದರ್ಭದಲ್ಲಿ ರಾಜ್ಯದ ನಾಯಕರಿಗೆ ನಾಯಕತ್ವ ವಿಚಾರ ಕುರಿತಂತೆ ಪರ ವಿರೋಧದ ಚರ್ಚೆಯಲ್ಲಿ ತೊಡಗಿರೋದ್ರಿಂದ ಸರ್ಕಾರ ಮತ್ತೆ ಪಕ್ಷದ ಇಮೇಜ್ಗೆ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಹಾಗಾಗಿ ನಾಯಕತ್ವ ವಿಚಾರ ಕುರಿತಂತೆ ತಮ್ಮ ನಿಲುವನ್ನ ಆದಷ್ಟು ಬೇಗ ಸ್ಪಷ್ಟಪಡಿಸೋದ್ರ ಜೊತೆಗೆ ಪರ ವಿರೋಧದ ಚರ್ಚೆಯಲ್ಲಿ ತೊಡಗಿರ್ತಕ್ಕಂಥ ಶಾಸಕರಿರ್ಬೋದು, ನಾಯಕರಿರ್ಬೋದು, ಅವ್ರಿಗೂ ಕೂಡ ಸೂಕ್ತ ನಿರ್ದೇಶನವನ್ನ ನೀಡಿ ನಾಯಕತ್ವ ವಿಚಾರದ ಗೊಂದಲಕ್ಕೆ ಬ್ರೇಕ್ ಹಾಕಿ ಅಂತಕ್ಕಂಥ ಮನವಿಯನ್ನು ಕೂಡ ಪರಮೇಶ್ವರ್ ನೇತೃತ್ವದ ನಿಯೋಗ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮನವಿ ಮಾಡಲಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲೂ ಕೂಡ ನಾಯಕತ್ವ ವಿಚಾರ ಕುರಿತಂತೆ ಹೇಳಿಕೆಗಳು ಬರ್ತಾ ಇರೋದ್ರಿಂದ ಹೈಕಮಾಂಡ್ ನಾಯಕರತ್ತ ಎಲ್ಲರೂ ಕೂಡ ಗಮನವನ್ನ ಹರಿಸಿದ್ದಾರೆ. ಈ ವಿಚಾರ ಕುರಿತಂತೆ ನಿಮ್ಮ ಹೈಕಮಾಂಡ್ ನಾಯಕರು ಈವರೆಗೂ ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ನಾಯಕತ್ವದ ಪರ ವಿರೋಧದ ಚರ್ಚೆಗಳು ಪ್ರತಿನಿತ್ಯ ನಡೀತಾ ಇದ್ದಾವೆ. ಈವರೆಗೂ ಕೂಡ ಹೈಕಮಾಂಡ್ ನಾಯಕರು ಏನಕ್ಕೆ ಸುಮ್ಕಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಕೂಡ ನಮ್ಮಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಸಾಕಷ್ಟು ವಿಳಂಬ ಆಗಿರೋದ್ರಿಂದ ತಾವು ತಕ್ಷಣ ಈ ವಿಚಾರ ಮತ್ತೆ ಈ ಗೊಂದಲಕ್ಕೆ ಬ್ರೇಕ್ ಹಾಕ್ಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಹಾಗಾಗಿ ನಾಳಿನ ವೋಟ್ ಚೋರಿ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಪ್ರತಿಭಟನೆಗಳ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ನಾಯಕತ್ವ ವಿಚಾರದ ಗೊಂದಲಕ್ಕೂ ಕೂಡ ಹೈಕಮಾಂಡ್ ನಾಯಕರು ಸೂಕ್ತ ನಿರ್ದೇಶನವನ್ನ ನೀಡಬೇಕು. ಈಗ 2.5 ವರ್ಷ ಹಿಂದಿದ್ದಂತ ಸರ್ಕಾರ ಏನಿದೆ, ಆಗ ಇದ್ದಂತ ಇಮೇಜ್ ಸದ್ಯ ಈಗ ಉಳ್ಕೊಂಡಿಲ್ಲ. ಅಂದ್ರೆ ನಾಯಕತ್ವದ ಗೊಂದಲದಿಂದಾಗಿ ಸರ್ಕಾರ ಮತ್ತೆ ಪಕ್ಷಕ್ಕೂ ಕೂಡ ತಾವು ಹೊಡೆತ ಬೀಳ್ತಿದೆ. ಈ ವಿಚಾರ ಕುರಿತಂತೆ ಹಲವು ನಾಯಕರು ಪ್ರಸ್ತಾಪ ಮಾಡ್ತಾ ಇರೋದ್ರಿಂದ ತಾವು ಈ ವಿಚಾರ ಕುರಿತಂತೆ ಸೂಕ್ತ ನಿರ್ದೇಶನವನ್ನ ರಾಜ್ಯ ನಾಯಕರಿಗೆ ಮತ್ತೆ ಕೆಲವೊಂದಿಷ್ಟು ಬಣದ ನಾಯಕರುಗಳೇನಿದ್ದಾರೆ ಅವ್ರಿಗೂ ಕೂಡ ಸೂಕ್ತ ನಿರ್ದೇಶನವನ್ನ ನೀಡಬೇಕು. ತಾವು ತಕ್ಷಣ ಮಧ್ಯ ಪ್ರವೇಶ ಮಾಡಬೇಕು ಎಂಬತಕ್ಕಂಥ ಮನವಿಯನ್ನ ಮಾಡ್ಲಿಕ್ಕೆ ಈಗ ಪರಮೇಶ್ವರ್ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರ ನಿಯೋಗ ಈಗ ಸಜ್ಜಾಗಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.